ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಬ್ಬ ವಿಶೇಷ ವ್ಯಕ್ತಿ ನಿಮಗೆ ಪರಿಚಯ ಮಾಡಿಸ್ತೀನಿ. ಇವರು ಆಲ್ರೆಡಿ ಪರಿಚಯ ಆಗಿದ್ದಾರೆ, ಆದರೂ ಕೂಡ ಇವ್ರ ಬಗ್ಗೆ ಒಂದು ಸ್ವಲ್ಪ ವಿಶೇಷವಾದ ಮಾತುಕತೆ ಮಾಡೋಣ. ಯಾರಂತಂದರೆ ಸತೀಶ್ ಸಾರಿ ಪುಂಗೇಶ್ ಅಂದ್ರೇ ಇವರಿಗೆ ಕರೆಕ್ಟ್ ಅನಿಸುತ್ತೆ. ಯಾಕಂದರೆ ಯಂಗ್ ಪೊಂಗ್ಲಿ ಅನ್ನೋ ಕಾರ್ಯಕ್ರಮ ಏನಾದರೂ ಕಾಂಪಿಟೇಷನ್ ಇಟ್ಟರೆ ಅದರಲ್ಲಿ ನಂಬರ್ 1 ಇವರೇ ಇರ್ತಾರೆ. ಯಾಕಂದರೆ ಇವ್ರು ಯಾರು ಅನ್ನೋದೇ ಗೊತ್ತಿದ್ದಿಲ್ಲ ಆ್ಯಕ್ಚುಲಿ. ಇಡೀ ಕರ್ನಾಟಕಕ್ಕೆ ಯಾರು ಅಂತ ಇವರು ನಿಜವಾಗ್ಲೂ ಗೊತ್ತಿತ್ತೋ ಗೊತ್ತಿರಲೋ ನಮಗಂತೂ ಗೊತ್ತಿಲ್ಲ. ಇವರು ಪರಿಚಯ ಆಗಿದ್ದು ಬಿಗ್ ಬಾಸ್ ಸೀಸನ್ 12 ಮೂಲಕ. ಇವರು ಕ್ಯಾಡಬಮ್ ಸತೀಶ್ ಅಂತ ಹೇಳ್ಕೊಂಡು ಬಂದರು. ಆದರೆ ಇವಾಗ ಬಿಗ್ ಬಾಸಿಂದ ಹೊರಗಡೆ ಬಂದು ಅದು ಹೆಂಗೆ ಪುಂಕ್ತಿದ್ದಾರೆ ಅಂತಂದರೆ, ಅವರು ಅಪೋಸಿಟ್ ಇದ್ದು ವೀಡಿಯೋ ಮಾಡ್ತಿರೋರು ಕಿವಿಯಲ್ಲಿ ರಕ್ತ ಬರೋದು ಒಂದೇ ಉಳಿದಿರುತ್ತೆ, ಆ ರೀತಿ ಪೊಂಗ್ತಾರೆ ಇವರು. ಸೀಸನ್ 12 ಮೂಲಕ ಇವ್ರೇನು ಒಳಗೆ ಎಂಟ್ರಿ ಕೊಡ್ತಾರೆ, ಇವ್ರು ಏನು ಕಿತ್ತು ದಬಾಕಿದ್ರು ಅಂತ ನಾವು ಎಲ್ಲರೂ ಇಡೀ ಕರ್ನಾಟಕನೇ ನೋಡಿದೆ. ಆ್ಯಂಡ್ ಇವ್ರ ಜೊತೆಗೆ ಜಂಟಿಯಾಗಿ ಚಂದ್ರಬಾಬಾ ಕೂಡ ಬಂದರು. ಅವ್ರು ಒಳ್ಳೆ ಕಾಮಿಡಿಯನ್. ಯಾಕಂದರೆ ಅವ್ರು ಎಷ್ಟೋ ಸೀಸನ್ಗಳು ಕಾಮಿಡಿಯನ್ ಮಾಡ್ಕೊತ ಬಂದಿದ್ದಾರೆ. ಬಟ್ ಇವ್ರ ಜೊತೆಗೆ ಬಂದು ಅವ್ರು ಕಾಮಿಡಿ ಅನ್ನೋದೇ ಮರ್ತು ಹೋಗ್ಬಿಟ್ಟಿದ್ರು. ಅಂದರೆ ಅಷ್ಟು ಫ್ರಸ್ಟ್ರೇಷನಲ್ಲಿ ಇದ್ರು ಇವ್ರ ಜೊತೆಗೆ ಸೇರೋರು. ಅವ್ರಿಗೆ ಎಷ್ಟು ಫ್ರಸ್ಟ್ರೇಷನ್ ಆಗಿತ್ತು ಅಂತಂದರೆ, ಬಿಗ್ ಬಾಸಿಂದ ಡೋರ್ ತೆಗೆದು ಹೊರಗೆ ಹೋಗುವಷ್ಟು ಫ್ರಸ್ಟ್ರೇಷನ್ ಆಗಿತ್ತು ಅವರಿಗೆ ಇವ್ರ ಜೊತೆಲಿದ್ದು. ಸೊ ನನ್ನ ಅದರ್ ದೆನ್ ನಮ್ಮ ಪೊಂಗೇಶ್ ಅವ್ರ ಜೊತೆ ಮಾತುಕತೆ ನಡೆಸೋಣ. ಅವರು ಮೊನ್ನೆ ಹೇಳ್ತಾರೆ, ಬಿಗ್ ಬಾಸ್ ಆ್ಯಕ್ಚುಲಿ ಸೀಸನ್ 12 ಜಾಸ್ತಿ ವ್ಯೂಸ್ ಓಡೋ ಕಾರಣ ಅದು ನನ್ನಿಂದನೇ ಅಂತ ಹೇಳಿ. ಅದು ಎಷ್ಟು ನಿಜನೋ ಎಷ್ಟು ಸುಳ್ಳು ಅವ್ರಿಗೆ ಗೊತ್ತದು. ಸರ್ ನಮ್ಗೆ ಒಂದು ಮಾತು ಹೇಳ್ತೀನಿ, ಯಾಕಂದರೆ ಸುಳ್ಳನ್ನ ಇಷ್ಟು ನೀಟಾಗಿ ಹೇಳ್ತಿರಲ್ಲ ಸರ್, ನಿಮ್ಗೇನು ಮುಜುಗರ ಅನ್ಸಲ್ವಾ ಹೆಂಗೆ? ಯಾಕಂದರೆ ನಾವು ಒಂದು ಯಾವುದಾದ್ರೂ ಏನಾರು ಒಂದು ಸುಳ್ಳು ಹೇಳಿದರೆ ಅದು ನಮ್ಮ ಮನಸ್ಸಲ್ಲಿ ಕೊರಗ್ತಿರುತ್ತೆ, ಏನಪ್ಪ ನಾ ಇವರಿಗೆಲ್ಲ ಸುಳ್ಳು ಹೇಳ್ಬಿಟ್ನಲ್ಲ ಅಂತ. ಆದರೆ ನಿಮ್ಮ ಮನಸ್ಸಿಗೆ ಕೊರಗುತ್ತೋ ಇಲ್ಲೋ ಅದು ನನಗೆ ಗೊತ್ತಿಲ್ಲ. ಓಕೆ, ಅಲ್ಲ ನೀವು ಡಾಗ್ ಬ್ರೀಡರ್ ಅಂತ ಹೇಳ್ತೀರಾ, ನೀವು ಹೊರಗಡೆ ಬಂದು ಒಳ್ಳೆ ಕೆಲಸ ಮಾಡಿ ಸರ್. ಅಂದರೆ ನೀವು ಡಾಗ್ ಪ್ರೆಡಿಕ್ಷನ್ ಮಾಡಿ, ಇಡೀ ಕರ್ನಾಟಕದಲ್ಲಿ ಯಾವ್ಯಾವ ಥರ ಜಾತಿ ಇದ್ದಾವೆ, ಯಾವ್ಯಾವ ಥರ ಇರ್ತಾವೆ, ಯಾವ್ಯಾವ ಥರ ಇಲ್ಲ ಅಂತ ಅದ್ರ ಬಗ್ಗೆ ಪ್ರೆಡಿಕ್ಷನ್ ಮಾಡಿ. ಯಾಕಂದರೆ ನೀವು ಹೆಸರು ಹೇಳ್ಕೊಂಡು ಬಿಗ್ ಬಾಸಿಗೆ ಬಂದಿದ್ದೆ ಕ್ಯಾಡಮಮ್ ಅಂದರೆ ಡಾಗ್ ಸತೀಶ್ ಅಂತ. ಈಗ ಡಾಗನ್ನೇ ಮರೆತು ಬರೀ ನಿಮ್ಮದೇ ನೀವು ಸತೀಶ್ ಅನ್ನೋದನ್ನೇ ಹೆಚ್ಚು ಮಾಡ್ಕೊತಿದ್ದೀರ. ಪಾಪ ಅದು ಬೇಜಾರಾಗಿದೆ, ಏನಪ್ಪ ಇವ್ನು ನನ್ನ ಹೆಸರು ಹೇಳ್ಕೊಂಬಂದು ನನ್ನ ಸೈಡಿಗೆ ಟ್ಯೂನೇ ಬೊಗಳ್ತಿದ್ದಾನಲ್ಲ ಅಂತಂದು. ಸೊ ಹಾಗಾಗಿ ದಯವಿಟ್ಟು ಇವಾಗಾದರೂ ಸ್ವಲ್ಪ ಚೇಂಜ್ ಆಗಿ. ಯಾಕಂದರೆ ಉರಿಯೋ ಬೆಂಕಿ ಯಾವಾಗಲೂ ಹಿಂಗೆ ದಗದಾಗ ಉರಿಯುತ್ತೆ, ಆಮೇಲೆ ಸ್ಟಕ್ಕನಂಗೆ ಆರೋಗ್ಬಿಡುತ್ತೆ. ಯಾಕಂದರೆ ನಾವು ಎಷ್ಟೋ ಜನನ ನೋಡ್ಬಿಟ್ಟಿದ್ವಿ. ಸೊ ಹಾಗಾಗಿ ನಿಮಗೊಂದು ಇದ್ರ ಮೂಲಕ ಸಂದೇಶನ ಕೊಡ್ತಿದ್ದೀನಿ, ದಯವಿಟ್ಟು ಚೇಂಜ್ ಆಗಿ ಒಳ್ಳೆ ಒಳ್ಳೆ ಕೆಲಸ ಮಾಡಿ. ಯಾಕಂದರೆ ಸಿಕ್ಕಂಥ ಲೈಫ್ ಯಾಕಂದರೆ ಯಾರಿಗೂ ಸಿಗಲ್ಲ. ಒಂದು ಬಿಗ್ ಬಾಸ್ ಸೀಸನ್ 12ರಲ್ಲಿ ನೀವು ಭಾಗವಹಿಸಿದ್ದು ಎಲ್ಲರಿಗೂ ಖುಷಿ ಇದೆ. ಬಟ್ ಆದರೆ ಹೊರಗಡೆ ಬಂದು ನೀವು ಏನು ಈ ರೀತಿ ಇಂಟರ್ವ್ಯೂ ಕೊಡೋದಾಯಿತು, ನೀವು ಮಾತಾಡೋದಾಯಿತು, ಅದು ಯಾರಿಗೂ ಸರಿ ಅನಿಸ್ತಿಲ್ಲ. ನೀವು 2.5 ಲಕ್ಷ ಶರ್ಟ್ ಆದರೂ ಹಾಕಿ, ವಾಚ್ ಆದರೂ ಹಾಕಿ, ಪ್ಯಾಂಟ್ ಜಾಕೆಟ್ ಎನಿವೆ ಯಾವುದಾದ್ರೂ ಹಾಕಿ. ಬಟ್ ಏನಂತಂದರೆ ನೀವು ಯಾವ ವೃತ್ತಿಯಿಂದ ಬಂದಿದ್ದೀರಾ ಅದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ ಅಂತ ನಾನು ಇದ್ರ ಮೂಲಕ ನಿಮಗೆ ತಿಳಿಸ್ತಿದ್ದೀನಿ. ನಮಸ್ಕಾರ. ಜೈ ಕರ್ನಾಟಕ ಮಾತು.